ಅಧಿಕಾರಿಗಳು ಪ್ರತಿನಿಧಿಗಳ ಹೇಳಿಕೆಗಳು ಅವರ ಇನ್ವಾಲ್ವ್ಮೆಂಟ್ ನೋಡಿದಾಗ ಸಾರ್ವಜನಿಕವಾಗಿ ಹಿಂದೆ ನಾವು ಆಡಂಬರ ಒಪ್ಪಿಲ್ಲ ಅಂತ ಹೇಳಿ ಆ ರೀತಿ ಈಗಿನ ನಮ್ಮ ಗೃಹ ಸಚಿವರು ಚರ್ಚೆ ಮಾಡದೇ ಇರ್ತಕ್ಕಂಥ ಸಬ್ಜೆಕ್ಟ್ಗಳೇ ಇಲ್ಲ ಎಲ್ಲದರಲ್ಲೂ ನಾನು ಪಾರದರ್ಶಕವಾದಂಥ ಪರಿಶುದ್ಧವಾದಂಥ ನಡವಳಿಕೆಯಿಂದ ಇರ್ತಕ್ಕಂಥವ್ರು ಅಂತಕ್ಕಂಥದನ್ನ ಪ್ರತಿನಿತ್ಯ ಹೇಳ್ತಕ್ಕಂಥ ನೋಡಿದ್ದೇನೆ. ಇತ್ತೀಚೆಗೆ ಈ ಕೆಪಿಎಸ್ಸಿಯ ಹಗರಣ ದೋಷ ನಮ್ಮ ರಾಜ್ಯಕ್ಕೆ ಏನೋ ಆ ಕೆಪಿಎಸ್ಸಿಯ ಸಂಸ್ಥೆ ಬಗ್ಗೆ ಒಂದು ರೀತಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಆ ಸಂಸ್ಥೆ ಬಗ್ಗೆ ವಿಶ್ವಾಸ ಇಲ್ಲ. ಹಲವಾರು ವರ್ಷಗಳಿಂದ ಈ ಕೆಪಿಎಸ್ಸಿಯ ಕರ್ಮಕಾಂಡಗಳು ಹಗರಣ ಅಂತ ಹೇಳಿ ಕೆಲವು ಸಂದರ್ಭದಲ್ಲಿ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಆ ಸಂಸ್ಥೆಗೆ ಸದಸ್ಯರುಗಳನ್ನ ನೇಮಕ ಮಾಡತಕ್ಕಂಥ ಸರ್ಕಾರಗಳು ಸಹ ಒಂದು ಉತ್ತಮವಾದಂತಹ ಸದಸ್ಯರುಗಳನ್ನು ನೇಮಕ ಮಾಡತಕ್ಕಂಥದ್ದನ್ನು ಬಿಟ್ಟು ಇತ್ತೀಚೆಗೆ ಆ ಸದಸ್ಯರು ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇತ್ತೀಚಿನ ಸರ್ಕಾರಗಳು ಒಂದು ಕಾಲದಲ್ಲಿ ಒಂದು ಅತ್ಯಂತ ಗೌರವಿತವಾದ ಹೆಸರಿನಿಂದ ಸಂಸ್ಥೆ ಇದೆ. ಆ ಸಂಸ್ಥೆ ಬಗ್ಗೆ ಹಲವಾರು ಉತ್ತಮವಾದಂತಹ ಸದಸ್ಯರುಗಳು ಕೆಲಸ ಮಾಡಿರ್ತಕ್ಕಂಥದ್ದು ನಮ್ಮ ಪೂರ್ವಿಕರ ಇತಿಹಾಸದಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಜಾತಿಯ ಹೆಸರಿನಲ್ಲೋ ಇಲ್ಲ ಆ ಸದಸ್ಯತ್ವಕ್ಕೆ ನೇಮಕ ಮಾಡಬೇಕಾದ್ರೆ ಹಣ ನಿಗದಿ ಮಾಡಿ ಸರ್ಕಾರಗಳು ನೇಮಕ ಮಾಡತಕ್ಕಂಥದ್ದು, ಈ ರೀತಿಯಲ್ಲಿ ಹಂತ ಹಂತವಾಗಿ ಆ ಸಂಸ್ಥೆಯನ್ನು ಕಲುಷಿತಗೊಳಿಸಿರ್ತಕ್ಕಂಥದ್ದು, ಆ ಸಂಸ್ಥೆಯ ಬಗ್ಗೆ ವಿಶ್ವಾಸ ಮೂಡದೇ ಇರತಕ್ಕಂಥದ್ದಕ್ಕೆ ಕಾರಣ ಪ್ರಮುಖವಾಗಿ ಸರ್ಕಾರವೇ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಹೇಳಿ ಬಯಸ್ತೇನೆ. ಪಾಪ ನೆನ್ನೆ ಹೇಳಿದ್ದಾರೆ, ನಮ್ಮ ಆಡುಮುಟ್ಟದ ಸೊಪ್ಪಿದ್ದೆ ಅಂತಕ್ಕಂಥ ಪ್ರಿಯಾಂಕಾ ಕೃಪಾಪೋಷಿತ ಮಂಡಳಿ ಈಗ ನಡೀತಾ ಇರತಕ್ಕಂಥದ್ದು ಎಲ್ಲ ವಿಷಯಗಳು ಪಾಪ ನಿಂತಿದ್ದಾರೆ. ನಿನ್ನೆ ಅವರು ಹೇಳ್ತಾರೆ, ಏನ್ ಹೇಳ್ತಾರೆ, ಇದು ಬೇಲಿಗೆ ಎದ್ದು ಹೊರ ಮೇದಂತ ಪ್ರಕರಣ. ಬೇಲಿ ಎದ್ದು ಹೊರ ಮೇದರೆ ಏನು ಮಾಡಲು ಸಾಧ್ಯ? ಪರಿಸ್ಥಿತಿ ನಮ್ಮ ಕೈಲಿಲ್ಲ. ಇದು ಎರಡು ವಿಚಾರ. ನನಗೆ ಸ್ವತಂತ್ರವಾಗಿ ಈ ವಿಚಾರ ಬಿಟ್ಟರೆ ಕೆಪಿಎಸ್ಸಿನ ರದ್ದು ಮಾಡ್ತೀನಿ. ಅದು ಸಂವಿಧಾನಾತ್ಮಕವಾಗಿ ಮಾಡಬೇಕಾಗುತ್ತದೆ, ಹೊಸ ಕಾನೂನು ತರಬೇಕಾಗುತ್ತದೆ. ಕಾನೂನು ಮಾಡುವವರು ನಾವೇ. ಹೌದಪ್ಪ, ಕಾನೂನು ಮಾಡೋದು ನಾವೇ ನೀವು ಅಂದ್ರೆ ನಾವು ಅಂದ್ರೆ ಸರ್ಕಾರ ನಡೆಸರೆ ಕಾನೂನು ಮಾಡೋದು ಜನಪ್ರತಿನಿಧಿಗಳು. ನೀವು ಹೇಳೋದು ಹೋಗ್ತೀನಪ್ಪ. ಇಲ್ಲಿ ಈ ಲೇಟೆಸ್ಟ್ ಒಂದು ಹೇಳ್ತೀನಿ. ಮೊದಲಿಗೆ ಯಾರೋ ಜ್ಞಾನೇಂದ್ರ ಕುಮಾರ್ ಇವತ್ತು ಗೃಹ ಸಚಿವರಿಗೆ ಏನ್ ಹೇಳಿಕೆ ಕೊಡ್ತೀರಿ? ಮಾಧ್ಯಮದಲ್ಲಿ ನಾಪತ್ತೆ ಆಗಿಲ್ಲ ಅಂತಕ್ಕಂಥ ಸುದ್ದಿ ಬಂತು. ಜ್ಞಾನೇಂದ್ರ ಕುಮಾರ್ ಆಫೀಸರ್ ಕಂಟ್ರೋಲರ್, ಎಕ್ಸಾಮಿನೇಷನ್ ಕಂಟ್ರೋಲರ್ ಅವರಿಗೆ 2 ವರ್ಷದಿಂದ ಇರಬಹುದು. ಈ ವ್ಯಕ್ತಿ
ಯಾವಾಗ ಇಡಿ ರೈಡು ಇದೆಲ್ಲ ಶುರುವಾಗಿದೆ, ಯಾವಾಗ ಉದ್ಭವವಾಗಿದ್ದೆ ಆಗಿದೆ. ಯಾರೋ ಒಬ್ಬ ಮಂಜುನಾಥ್ ಅಂತ ಯಾರೋ ವ್ಯಕ್ತಿ 80 ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ದಾರೆ ಪಶುವೈದ್ಯಕೀಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ. 40 ಲಕ್ಷ ಅಡ್ವಾನ್ಸ್ ಕೇಳಿದ್ದಾರೆ. 80 ಲಕ್ಷ ಫಿಕ್ಸ್ ಆಗಿರ್ತಕ್ಕಂಥದ್ದು ಆ ವ್ಯಕ್ತಿಯ ಒಂದು ಅಪಾರ್ಟ್ಮೆಂಟ್ ಏನಿದೆ, ಆ ಅಪಾರ್ಟ್ಮೆಂಟ್ ಬಂದ ನಂತರ ಇಡಿಯವರು ಸಡನ್ ಆಗಿ ಈ ಕೇಸ್ನ ತಗೊಳ್ತಾರೆ. ಯಾವ ದುಡ್ಡಿನ ವ್ಯವಹಾರ ಪ್ರಾರಂಭ ಆಯಿತು ಅಂತೆ. ಆಗ ಈ ವ್ಯಕ್ತಿ ನಾಪತ್ತೆ ಆಗಿದ್ದಾನೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಚರ್ಚೆ ಪ್ರಾರಂಭ ಆಯಿತು. ಏನ್ ಹೇಳಿದ್ರು? ಫಸ್ಟ್ ಹೇಳ್ತಾರೆ ಅವರು ತಂದೆ ಹುಷಾರಿಲ್ಲ, ಅವ್ರ ತಂದೆನ ನೋಡೋದಕ್ಕೆ ಹೋಗಿದ್ದಾರೆ, ಪರ್ಮಿಷನ್ ತಗೊಂಡು ಹೋಗೋರೆ ಅಂತ ಹೇಳ್ತಾರೆ. ಇವರೇ ಹೇಳೋದು ತಂದೆ ನೋಡಲು ಹೋಗಿದ್ದಾರೆ. ಜ್ಞಾನೇಂದ್ರ ಕುಮಾರ್ ನಾಪತ್ತೆ ಆಗಿಲ್ಲ, ನನಗೆ ಅವರು ದೂರವಾಣಿ ಕರೆ ಮಾಡಿದ್ದರು. ಅವರ ತಂದೆಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನೋಡಲು ಊರಿಗೆ ಹೋಗಿದ್ದಾರೆ. ಇನ್ನೆರಡು ದಿನಗಳಲ್ಲಿ ವಾಪಸ್ ಆಗಲಿದ್ದಾರೆ ಎಂದು ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಇಮೇಲ್ ಮುಖಾಂತರ ಮೇಲಿನ ಅಧಿಕಾರಿಗಳಿಗೂ ತಿಳಿಸಿದ್ದಾರೆ ಅಂತೇಳಿ ಹೇಳಿಕೆ ಕೊಟ್ಟವರೇ ನಮ್ಮ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ. ಯಾವತ್ತು ಹೇಳಿದ್ರು? 23ನೇ ತಾರೀಕು. 25ನೇ ತಾರೀಕು ಏನ್ ಹೇಳ್ತಾರೆ? ಜ್ಞಾನೇಂದ್ರ ಎಲ್ಲಿದ್ದಾರೋ ಗೊತ್ತಿಲ್ಲ, ಖರ್ಗೆ ಉಲ್ಟಾ. ಜ್ಞಾನೇಂದ್ರ ಎಲ್ಲಿದ್ದಾರೋ ಗೊತ್ತಿಲ್ಲ. ಜ್ಞಾನೇಂದ್ರ ಕುಮಾರ್ ತಮ್ಮ ತಂದೆಗೆ ಅನಾರೋಗ್ಯ ಎಂದು ಹುಟ್ಟೂರಿಗೆ ತೆರಳುವುದಾಗಿ ಹೇಳಿದ್ದರು. ಈಗ ಅವರು ಎಲ್ಲಿದ್ದಾರೋ ನನಗೆ ಗೊತ್ತಿಲ್ಲ. ಮತ್ತೆ ಈ ಗೃಹ ಇಲಾಖೆ ಯಾಕೆ ನಡೆಸ್ತಾ ಇದ್ದಾರೆ? ಇವರು ಬಂದ ಮೇಲೆ ಏನು ಪ್ರತಿದಿನ ಹೇಳಿಕೆಗಳು? ಗೃಹ ಇಲಾಖೆ ಸ್ವಚ್ಛ ಮಾಡ್ಬಿಡ್ತೀನಿ, ನಮ್ಮ ಸರ್ಕಾರ ಯಾರನ್ನೂ ರಕ್ಷಣೆ ಮಾಡುವ ಪ್ರಶ್ನೆ ಉದ್ಭವಿಸುತ್ತಿಲ್ಲ. ಇದು ರಕ್ಷಣೆ ಅಂತ ಕರೀತಿರೋ ಈ ಎರಡು ಹೇಳಿಕೆ ನೋಡಿದಾಗ ಇವರು ಕೇಳಿ ಹೋಗೋರೆ ಅಂತ ಹೇಳ್ತಾರೆ. 23ನೇ ತಾರೀಕು ನಾನು ಗಮನಕ್ಕೆ ಬಂದೇ ಹೋಗಿದ್ದಾರೆ ಅಂತಾರೆ. 25ನೇ ತಾರೀಕು ಹೇಳ್ತಾರೆ ನನಗೆ ಎಲ್ಲೋ ಹೋರೋ ಗೊತ್ತಿಲ್ಲ. ಇದು ಗ್ರೇಟ್. ಅವರು ಹೋಮ್ ಮಿನಿಸ್ಟ್ರಿ ಏನು ಪರಿಶುದ್ಧ ಮಾಡ್ತಾರಂತೆ. ಇದು ಪರಪ್ನಗರ ಅಂತ ಒಂದು ವಾರ ಇಲ್ಲೇ ಮಾಡಿಸಿದ್ದೆ.